ಎಲ್ರಿಗೂ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿಜಯಘೋಷ ವಾಹಿನಿಯ ಚೇತನ್ ಕುಮಾರ್. ಇಂದು ಅನೇಕ ದಿನಗಳಿಂದ ಶಿಕ್ಷಣವನ್ನ ಪಡಿಬೇಕು ಅಂತಕ್ಕಂಥ ಒಂದು ಹಂಬಲದಿಂದ ಪದವಿ ಪಡೆದು ತಾನು ಓದಿದ ವಿದ್ಯೆ ಕೇವಲ ಜ್ಞಾನಾರ್ಜನೆಗೆ ಎಂಬ ಮಾತಿನಂತೆ ಎಷ್ಟೇ ಖಾಸಗಿ ಕಂಪನಿಗಳೇ ಹಣವನ್ನು ಕೊಟ್ಟಿದ್ರು ಕೂಡ ಅದರೆಲ್ಲ ಒಂದ್ ಕಡೆ ನಾನು ರೈತನಾಗಬೇಕು, ನಾನು ಹುಟ್ಟಿದ ಊರಿನಲ್ಲೇ ಒಂದು ಜೀವನ ಕಟ್ಕೊಳ್ಬೇಕಂತ ಒಂದು ದೃಷ್ಟಿಯಿಂದ ಹಿಡಿದು ಇಲ್ಲಿ ಒಬ್ಬ ಮಾದರಿ ರೈತರು ಅನೇಕ ದಿನಗಳಿಂದ ರೇಷ್ಮೆ ಬೆಳೆಯನ್ನ ಬೆಳೆದು ಲಕ್ಷಗಟ್ಟಲೆ ಹಣವನ್ನ ಸಂಪಾದನೆ ಮಾಡಿ ಇವತ್ತು ಎಲ್ಲ ಯುವಕರಿಗೆ ಮಾದರಿ ರೈತರಾಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಈ ರೇಷ್ಮೆ ಬೆಳೆ ಯಾವ ರೀತಿ ಬೆಳಿಬೇಕು, ಇದರಿಂದ ಆದಾಯ ಯಾವ ರೀತಿ ಇದೆ, ಜೊತೆಗೆ ಆ ರೇಷ್ಮೆ ಹುಳುಗಳನ್ನ ಹೇಗ್ ಸಾಕಬೇಕು, ಎಲ್ಲ ವಿಧಾನವನ್ನ ನಮ್ಮ ವಾಹಿನಿ ಜೊತೆ ಇವತ್ತು ಹಂಚ್ಕೊಳ್ಳಲಿದ್ದಾರೆ. ಮಾದರಿ ರೈತ ಯುವಕ ಇರತಕ್ಕಂಥ ರಮೇಶ್ ಅವರಿದ್ದಾರೆ. ಈ ಬೆಳೆಯ ಬಗ್ಗೆ, ರೇಷ್ಮೆ ಬೆಳೆಯ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ವಾಹಿನಿ ಜೊತೆ ಹಂಚ್ಕೊಳ್ಳಲಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ವಿದ್ಯೆ ಪಡೆದಿದ್ರು ಕೂಡ ಈ ರೇಷ್ಮೆ ಬೆಳೆನೇ ಯಾಕೆ ಬೆಳಿಬೇಕು ಅಂತ ಅವ್ರಿಗೆ ಮನಸ್ಸಿಗೆ ಯಾಕೆ ಬಂತು, ಹಳ್ಳಿಯಲ್ಲೇ ಜೀವನವನ್ನ ಕಟ್ಕೊಳ್ಬಹುದು ಅಂತಕ್ಕಂಥದ್ನ ತೋರಿಸ್ಕೊಟ್ಟಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ನಮಸ್ಕಾರ, ನಮ್ಮ ಹೆಸರು ರಮೇಶ್ ಅಂತ. ಇವರು ನಮ್ಮ ಅಣ್ಣ ಶ್ರೀನಿವಾಸ್ ಅಂತ. ಇವರು ಇಲ್ಲೇ ಇರ್ತಾರೆ. ಸೊ ನಾವು ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಪ್ರೆಸೆಂಟು. ಸೊ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ನನಗೆ ವ್ಯವಸಾಯದ ಬಗ್ಗೆ ತುಂಬಾ ಕಾಳಜಿ ಇದೆ. ವ್ಯವಸಾಯ ಅಂದ್ರೆ ತುಂಬಾ ಇಷ್ಟ. ಯಾಕೆ ಅಂದ್ರೆ ಮುಂಚೆ ಇದ್ದ ನಮ್ಮ ತಾತ, ನಮ್ಮ ಅಪ್ಪ ಅವರು ಪ್ರತಿಯೊಬ್ರು ವ್ಯವಸಾಯ ಮಾಡಿರೋರೆ. ನಾವು ರೈತರ ಮಕ್ಕಳು, ವ್ಯವಸಾಯ ಮರಿಬಾರ್ದು ಅಂತಂದು ಹೇಳ್ಬಿಟ್ಟು ನಾವು ಬೆಂಗಳೂರಲ್ಲಿ ಓದ್ಕೊಂಡು ಕೆಲಸ ಮಾಡ್ತಾ ಇದ್ರು ಕೂಡ ಈ ವ್ಯವಸಾಯನ ಮರಿಬಾರ್ದು ಅಂತ ಈ ರೇಷ್ಮೆ ಕೃಷಿ ಬಗ್ಗೆ, ಇದು ಬೆಳೆ ಹೇಗ್ ಬೆಳಿಬೇಕು ಅಂತ ನಿಮ್ಗೆ ಅನಿಸ್ತು? ಇದು ಚೇತನ್ ಅವ್ರೆ, ರೇಷ್ಮೆ ಬೆಳೆ ಮುಂಚೆ ಇದ್ದಲ್ಲೂ ನಮ್ಮ ಅಪ್ಪ ಅವರು ಅವತ್ತಿನ ಕಾಲ ಇದ್ದಲ್ಲೂ ಬೆಳಿತಾ ಇದ್ದಾರೆ. ಸೊ ಮುಂಚೆ ಏನ್ ಮಾಡ್ತಾ ಇದ್ರು ಅಂದ್ರೆ, ಮೊಟ್ಟೆ ತಂದು ಚಾಕಿ ಮಾಡಿ ಎಲೆನು ಬಿಡಿಸ್ಕೊಂಡ್ಬಿಟ್ಟು ಚಿಕ್ಕದಾಗೆ ಕಟ್ ಮಾಡಿ ರೇಷ್ಮೆ ಸಂಸ್ಥೆ ಬಗ್ಗೆ ಅವತ್ತಿದ್ದಲ್ಲೂ ಕಾಳಜಿ ಇದೆ. ಸೊ ಸ್ವಲ್ಪ ದಿನ ಆದ್ಮೇಲೆ ಗ್ಯಾಪ್ ಆಗಿತ್ತು ನಾವೆಲ್ಲ ಎಜುಕೇಶನ್ ಮಾಡ್ಬೇಕಾದ್ರೆ. ಈಗ ಮತ್ತೆ ಸ್ಟಾರ್ಟ್ ಮಾಡಿದೀವಿ. ಸುಮಾರು 1 ವರ್ಷ ಆಯ್ತು ಸ್ಟಾರ್ಟ್ ಮಾಡಿ ನಾವು. ಈಗ ರೇಷ್ಮೆ ಬೆಳೆ ಅಂದ್ರೆ ಫಸ್ಟ್ ರೇಷ್ಮೆ ಕಡ್ಡಿ ತಂದು ಚಿಕ್ಕದಾಗೆ ನಾಟಿ ಮಾಡಿ, ಆಮೇಲೆ ಅದನ್ನ ಚೆನ್ನಾಗಿ ಪೋಷಣೆ ಮಾಡಿ, ಆಮೇಲೆ ನೋಡಿ ಈ ತರ ಬರುತ್ತೆ ರೇಷ್ಮೆ ಎಲ್ಲ. ನೋಡ್ತಾ ಇದ್ದೀರಾ, ರೇಷ್ಮೆ ಇದು ಚಿಗುರ್ತಾ ಇದೆ ಚೆನ್ನಾಗಿ. ಇದನ್ನ ಹಾಕ್ಬಿಟ್ಟು ಸುಮಾರು ಆಲ್ರೆಡಿ ವರ್ಷ ಆಗಿದೆ. 1 ವರ್ಷದಲ್ಲಿ ಕನಿಷ್ಠ ನಾವೇನಿಲ್ಲ ಅಂದ್ರೆ 5 ಬೆಳೆ ಮೇಯಿಸಿರ್ತೀವಿ. ಈ ರೇಷ್ಮೆ ಕಡ್ಡಿ ಉಣ್ತೀರಾ, ಅದು ಬೆಳೆ ಬೆಳೆದಕ್ಕೆಲ್ಲ ಏನು ಸಾಕಾರ ಗೊಬ್ಬರ ಏನು? ಅದಕ್ಕೆಲ್ಲ ಕೊಟ್ಟಿಗೆ ಗೊಬ್ಬರ, ಮತ್ತೆ DAP ಮತ್ತೆ ಯೂರಿಯಾ. ಮೇನ್ ಕೊಟ್ಟಿಗೆ ಗೊಬ್ಬರ ಬಂದ್ಬಿಟ್ಟು ಭೂಮಿಗೆ ಬಲ ಸಿಗೋಕೋಸ್ಕರ ಹಾಕ್ತಿವಿ. ಯೂರಿಯಾ ಬಂದ್ಬಿಟ್ಟು ಚಿಗುರಕ್ಕೋಸ್ಕರ ಹಾಕ್ತಿವಿ. ನೋಡಿ ಆಗ್ಲೇ ನಮ್ಗೆ ಚಿಗ್ರಿ ರೇಷ್ಮೆ ಸೊಪ್ಪು ನೋಡಿದೆ. ಸೊ ನಾವು ಇಷ್ಟು ದೊಡ್ಡದು ಸೊಪ್ಪು ಆದ್ಮೇಲೆ ಮೊಟ್ಟೆ ತಂದ್ಬಿಟ್ಟು ರೇಷ್ಮೆ ಇಡೋಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ನಮ್ಗೆ ಈಗ ಮುಂಚೆ ಹೇಳ್ದೆ ನಾನು, ಮುಂಚೆ ಹಳೆ ಕಾಲದಲ್ಲಿ ಚಿಕ್ಕ ಮೊಟ್ಟೆ ಬರೋದು, ಮೊಟ್ಟೆ ತಗೊಂಡ್ ಬಂದ್ಬಿಟ್ಟು ಅದನ್ನ ಹುಳ ಮಾಡಿ ಚಾಕಿ ಮಾಡಿ 1ನೇ ಜರ, 2ನೇ ಜರ, 3ನೇ ಜರ, 4ನೇ ಜರ ಅಂತ ಬರುತ್ತೆ. ಸೊ ಈ ತರ ಮಾಡ್ತಾ ಇದ್ವಿ. ಈಗೆಲ್ಲ ಏನ್ ಮಾಡಾಗಿದೆ, ತುಂಬಾ ಅಪ್ಡೇಷನ್ ಆಗಿದೆ ಜನರೇಷನ್. ಈಗ ನಮಗ್ ಡೈರೆಕ್ಟ್ ರೇಷ್ಮೆ ಸಂಸ್ಥೆ ಹುಳ ಕೊಡೋರು ಏನ್ ಮಾಡ್ತಾರೆ, 2ನೇ ಜರ ಇದ್ದಿರೋದು ಡೈರೆಕ್ಟ್ ಹುಳ ತಂದು ಕೊಡ್ತಾರೆ. ಸೊ ಆ ಹುಳ ಕೂಡ ಬಿಸಿಲಲ್ಲಾಗ್ಲಿ ಇಲ್ಲ ಡೇ ಟೈಮ್ ಅಲ್ಲಾಗ್ಲಿ ತಂದು ಕೊಡಲ್ಲ. ಆ 2ನೇ ಜರ ಮಲಗಿರ್ತವೆ ಹುಳ, ಜರ ಅಂತಾರಲ್ಲ, ಆ ಜರ ಟೈಮಲ್ಲಿ ಏನ್ ಮಾಡ್ತವೆ, ಅವು ಮೇವು ತಿನ್ನಲ್ಲ, ಏನು ಮಾಡಲ್ಲ. ಹುಳ ಎಲ್ಲ ಸ್ಲೀಪಿಂಗ್ ಮೋಡ್ ಅಲ್ಲಿ ಇರ್ತವೆ. ಆ ಟೈಮಲ್ಲಿ ನೈಟ್ ಟೈಮಲ್ಲಿ ನಮ್ಗೆ ಮಿಡ್-ನೈಟ್ ಅರೌಂಡ್ 11 o'clock 12 o'clock ಆ ಟೈಮಲ್ಲಿ ತಂದ್ಬಿಟ್ಟು ನಮ್ಗೆ ಶೆಡ್ ಹತ್ರ ಇಳಿಸ್ಬಿಟ್ಟು ಹೋಗ್ತಾರೆ 2ನೇ ಜರ ಹುಳ. ಆ ಹುಳನ ನಾವು ಇಷ್ಟು ದೊಡ್ಡ ಸೊಪ್ಪಾದ್ಮೇಲೆ ಡೈಲಿ ಸೊಪ್ಪು ಕೊಯ್ಕೊಂಡೋಗಿ, ನಮ್ದು ಶೆಡ್ ಇದೆ, ಸೊ ರೇಷ್ಮೆ ಶೆಡ್ ಅಂತಲೇ ಇದೆ, ಆ ಶೆಡ್ ಅಲ್ಲಿ ನಾವು ಎಲ್ಲ ಹುಳ ಮೇಯಿಸೋ ಸಾಕಾಣಿಕೆ ಬಗ್ಗೆ ಎಲ್ಲ ಅಲ್ಲಿ ಅರೇಂಜ್ಮೆಂಟ್ಸ್ ಇರುತ್ತೆ. ಸೊ ಡೈಲಿ ಬೆಳಿಗ್ಗೆ ಸಾಯಂಕಾಲ ಈ ಸೊಪ್ಪೇನಿದೆ, ರೇಷ್ಮೆ ಸೊಪ್ಪು ಇದು ಬೆಳೆದಿರೋದು, ಇದನ್ನ ತಕೊಂಡೋಗಿ ಹುಳುಗೆ ಹಾಕ್ಬಿಟ್ಟು ನಾವು ರೇಷ್ಮೆ ಸಂಸ್ಥೆ ಇದ್ರ ಬಗ್ಗೆ ಸ್ಟಾರ್ಟ್ ಮಾಡ್ತೀವಿ. ಸೊ ರೈತರಿಗೆ ನಾನು ಹೇಳೋದು ಏನಪ್ಪಾ ಅಂದ್ರೆ, ರೈತರಿಗೆ ಹಳೆ ಕಾಲದಲ್ಲಿ ರಾಗಿ, ಭತ್ತ ಮತ್ತೆ ಕಡಲೆ ಗಿಡ, ಕೊರ್ಲೆ ಇದೇ ಬೆಳಿತಾ ಇದ್ದೀರಾ. ಸೊ ಅಪ್ಡೇಷನ್ ಆಗಿದೆ, ತುಂಬಾ ದೇಶ ಅಪ್ಡೇಷನ್ ಆಗಿದೆ. ದಯವಿಟ್ಟು ಈ ರೇಷ್ಮೆ ಸಂಸ್ಥೆ ಸಾಕಾಣಿಕೆ ಇದ್ದ ರೈತರಿಗೆ ತುಂಬಾ ಆರ್ಥಿಕವಾಗಿ ತುಂಬಾ ಬೆಂಬಲವಾಗಿ ಬರುತ್ತೆ. ನಿಮ್ಗೆ ಯಾವುದೇ ಕಾರಣಕ್ಕೂ ರೇಷ್ಮೆ ಇದರಲ್ಲಿ ನಷ್ಟ ಅನ್ನೋದಿಲ್ಲ. ನೋಡಿ, ನಾನು ಇಷ್ಟೊತ್ತಿನ ತನಕ ರೇಷ್ಮೆ ಸಂಸ್ಥೆ ಸೊಪ್ಪು ಯಾವ ತರ ಸಾಕಾಣಿಕೆ ಬಗ್ಗೆ ಮಾತಾಡಿದೆ. ಈಗ ಸೊಪ್ಪು ಬೆಳೆದಿದ್ಮೇಲೆ ಹುಳ ಯಾವ ತರ ಮೇಯಿಸ್ಬೇಕು, ಹುಳ ಯಾವ ತರ ಟೇಕ್ ಕೇರ್ ಮಾಡ್ಬೇಕು ಅನ್ನೋದ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈಗ ರೇಷ್ಮೆ ಹುಳು ಇಲ್ಲಿ ಹಾಕಿದೀವಿ, ಶೆಡ್ ಅಲ್ಲಿ ಸೂಟಲ್ಲಿ ಹಾಕಿದೀವಿ. ಈಗ ಈ ಹುಳು ಬಂದ್ಬಿಟ್ಟು
ಎರಡನೇ ಜರ ಎದ್ಬಿಟ್ಟು ಮೂರನೇ ಜರ ಕಂಪ್ಲೀಟ್ ಮಾಡಿ ಈಗ ಎರಡನೇ ಮೇವು ಹಾಕಿಸ್ಕೊಂಡಿದೆ ಇದು. ಮೂರನೇ ಜರ ಇದ್ದು ಎರಡನೇ ಮೇವು. ಈಗ ಜರಗಳೆಲ್ಲ ಏನು ಅಂದ್ರೆ ನಾನು ಹೇಳೋದು, ಮೊದಲನೇ ಜರ ಎದ್ದಾಗ 3 ಮೇವು ಹಾಕ್ತಿವಿ, ಆಮೇಲೆ ಜರಕ್ಕೆ ಹೋಗುತ್ತೆ ಮೊದಲನೇ ಜರಕ್ಕೆ, ಆಮೇಲೆ ಮೊದಲನೇ ಜರ ಎದ್ಮೇಲೆ ಮತ್ತೆ 3 ಮೇವು ಹಾಕ್ತಿವಿ, 3 ಮೇವು ಹಾಕಿದ್ಮೇಲೆ ಮತ್ತೆ ಜರಕ್ಕೆ ಹೋಗುತ್ತೆ, ಆಮೇಲೆ ಎರಡನೇ ಜರ ಎದ್ಮೇಲೆ ನಮ್ಗೆ ಹುಳ ತಂದು ಕೊಡ್ತಾರೆ. ಅವರು ಹುಳ ಯಾರು ತಂದು ಕೊಡಿರ್ತಾರೋ ಒಂದೊಂದು ಕಂಪ್ನಿಯವರಿದ್ದ ತಂದು ಕೊಡ್ತಾ ಇರ್ತಾರೆ. ನಮ್ಗೆ ಯಾವ ಕಂಪ್ನಿ ಇದ್ದ ಚೆನ್ನಾಗಿ ಬೆಳೆ ಬರುತ್ತೋ ಆ ಕಂಪ್ನಿಯವ್ರ ಹತ್ರ ನಾವು ತರಿಸ್ತೀವಿ. ಮತ್ತೆ ಈಗ ಇದು 3ನೇ ಜರ ಎದ್ಬಿಟ್ಟು 4 ಮೇವು ಹಾಕಿದೀವಿ. ಸೊ ಈಗ ಮುಂಚೆ ನಾವು ಒಂದು ಸೂಟಲ್ಲಿ ಹಾಕೊಂಡಿದ್ವಿ ಹುಳುಗಳನ್ನ. ಈಗ ಹುಳಗಳು ಜರ ಎದ್ದೇಳ್ತಾ ದಪ್ಪ ಸೈಜ್ ಆದಾಗ ಸೂಟ್ಗಳು ಇನ್ಕ್ರೀಸ್ ಮಾಡ್ತೀವಿ ನಾವು. ಸೊ ಈಗ ನಾವು ಬಂದ್ಬಿಟ್ಟು 250 ಮೊಟ್ಟೆ ಇಕ್ಕಿದೀವಿ. ಸೊ ಸ್ಟಾರ್ಟಿಂಗ್ ಬಂದಾಗ ಅರ್ಧ ಸೂಟ್ಗೆ ಹಾಕೊಂಡಿದ್ವಿ ಹುಳನ. ಅದಾದ್ಮೇಲೆ ಜರ ಎದ್ಮೇಲೆ 3ನೇ ಜರ ಎದ್ಮೇಲೆ ಒಂದು ಸೂಟ್ ಪೂರ್ತಿ ಮಾಡ್ಕೊಂಡ್ವಿ. ಸೊ ನಿನ್ನೆ ಬೆಳಿಗ್ಗೆ 3 ಮೇವು ಹಾಕಿದೀವಿ 3ನೇ ಜರ ಎದ್ದು. ಸೊ ಇನ್ನೊಂದು ಸೂಟ್ ಇನ್ಕ್ರೀಸ್ ಮಾಡಿದೀವಿ. ಸೊ ಇವತ್ತು ಸಾಯಂಕಾಲ ಮತ್ತೆ ಇನ್ನೊಂದು ನೋಡಿ ಸೂಟ್ಗಳಿದಾವೆ. ಆ ಸೂಟ್ಗಳನ್ನ ಈ ತರ ಪೇಪರ್ಗಳನ್ನ ಹಾಕೊಂಡು ರೆಡಿ ಮಾಡ್ಕೊಂಡು ಹುಳ ಜಾಸ್ತಿ ದಪ್ಪ ಆದಂಗೆಲ್ಲ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀವಿ ಸೂಟ್ಗಳು. ಈಗ ಕನಿಷ್ಠ ಇಷ್ಟು ಹುಳ ಏನಿಲ್ಲ ಅಂದ್ರೂ ಹುಳ ದಪ್ಪ ಆದಂಗೆಲ್ಲ ಸುಟ್ಗಳನ್ನ ಒಂದೊಂದೇ ಇನ್ಕ್ರೀಸ್ ಮಾಡೋದು ಯಾಕೆ, ಕಾರಣ ಏನು? ಅಂದ್ರೆ ಹುಳ ದಪ್ಪ ಸೈಜ್ ಆದಂಗೆಲ್ಲ ಸೊ ಮೇವು ಜಾಸ್ತಿ ಬೇಕು ಹುಳುಗಳಿಗೆ. ಹುಳ ಮೇವು ಜಾಸ್ತಿ ಬೇಕು ಅಂದಾಗ ಒಂದೇ ಸೂಟಲ್ಲಿ ಒಂದಕ್ಕೊಂದು ಇರ್ಕಿಸ್ಕೊಂಡ್ಬಿಟ್ಟು ಜಾಸ್ತಿ ಮೇವು ಒಂದೇ ಸೂಟ್ಗೆ ನಾವು ಹಾಕಕ್ಕಾಗಲ್ಲ. ಅವಾಗ ಏನ್ ಮಾಡ್ತೀವಿ, ಇನ್ಕ್ರೀಸ್ ಮಾಡ್ತೀವಿ ಸೂಟ್ಗಳು. ಸೊ ಅವಾಗ ಅವಕ್ಕೆ ಮೇಯಕ್ಕಾಗ್ಲಿ ಇಲ್ಲ ನಾವು ಮೇವ್ ಹಾಕಕ್ಕಾಗ್ಲಿ ತುಂಬಾ ಈಸಿಯಾಗಿರುತ್ತೆ. ಇದು ಶೆಡ್ ನಲ್ಲಿ ಸಿಕ್ಕಾಪಟ್ಟೆ ಕಿಟಕಿಯನ್ನ ಬಿಟ್ಟಿದ್ದೀರಾ, ಅಂದ್ರೆ ಉದ್ದೇಶ ಚೆನ್ನಾಗಿ ಗಾಳಿ ಇರಬೇಕು ವಾತಾವರಣ. ಹೌದು, ಕಿಟಕಿ ಬಿಟ್ಟಿರೋ ಉದ್ದೇಶ ಏನಪ್ಪಾ ಅಂದ್ರೆ ಸೊ ರೇಷ್ಮೆ ಸಾಕಾಣಿಕೆ ಒಳ್ಳೆ ಗಾಳಿ ವಾತಾವರಣ ತುಂಬಾ ಚೆನ್ನಾಗಿರ್ಬೇಕು. ಆದ್ರಿಂದ ತುಂಬಾ ಕಿಟಕಿಗಳು ಬಿಟ್ಟಿದೀವಿ ನಾವು. ಒಟ್ಟಾರೆ ಇದು ರೇಷ್ಮೆ ಬೆಳಿಬೇಕಾದ್ರೆ ಹುಳುಗಳು ತಂದಾಗ ಬಹಳ ತಂಪವಾಗಿರ್ಬೇಕು ವಾತಾವರಣ. ಹೌದು, ಹೀಟ್ ಇರಬಾರ್ದು. ಹೀಟ್ ಇರಬಾರ್ದು, ತುಂಬಾ ತಂಪಾಗಿರ್ಬೇಕು. ಸೊ ತಂಪಾಗಿರ್ಬೇಕಂತಲೇ ನಾವೇನ್ ಮಾಡಿದೀವಿ, ಪಕ್ಕದಲ್ಲಿ ಸಂಪ್ ಕಟ್ಸಿದೀವಿ. ಸೊ ಬೇಸಿಗೆ ಕಾಲದಲ್ಲಿ ತುಂಬಾ ಹೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೇಲೆ ಪೈಪ್ ಲೈನ್ ಮಾಡ್ಬಿಟ್ಟು ಸಿಂಕ್ಲೇರ್ಸ್ ಮಾಡಿದೀವಿ. ಸೊ ಬೇಸಿಗೆ ಕಾಲದಲ್ಲಿ ನಾವು ಮೋಟರ್ ಇದ್ದ ಮೇಲ್ಗಡೆ ನೀರು ಹೊಡೆದ್ಬಿಟ್ಟು, ಯಾಕಂದ್ರೆ ಮೇಲ್ಗಡೆ ಇರೋದೆಲ್ಲ ಶೆಡ್ ಅಲ್ಲಿ ನಾವು ಯಾವ್ದೇ ಕಾರಣಕ್ಕೂ ಮೋಲ್ಡ್ ಹಾಕಲ್ಲ, ಸೀಟ್ಗಳೇ ಹಾಕಿರ್ತೀವಿ. ತುಂಬಾ ಹೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಪೈಪ್ ಲೈನ್ ಮಾಡಿ. ಸೊ ನೀವು ನೋಡ್ಬೋದು, ನೀವು ಹೊರಗಡೆ ಹೋಯ್ದ ನೋಡಿದ್ರೆ ಕಾಣಿಸುತ್ತೆ ಪೈಪ್ಸ್ ಎಲ್ಲ, ಪೈಪ್ ಲೈನ್ ಎಲ್ಲ ಇದೆ, ಸಂಪ್ ಇದೆ. ಸೊ ಬೇಸಿಗೆ ಟೈಮಲ್ಲಿ ನಾವು ನೀರು ಬಿಡ್ತೀವಿ ಹೀಟ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು. ಇವಾಗ ಒಳ್ಳೆ ಗಾಳಿ ವಾತಾವರಣ ಇದೆ, ಈಗ ಮಳೆಗಾಲ, ಈಗೆಲ್ಲ ಏನ್ ಬಿಡಕ್ ಹೋಗಲ್ಲ. 4ನೇ ಜರ ಎದ್ಮೇಲೆ ಗೂಡು ಯಾವ ರೀತಿ ಕಟ್ತೀರಾ? ಇದು 4ನೇ ಜರ ಎದ್ಮೇಲೆ 8 ಮೇವು ಆಕ್ಚುಲಿ ಈ ಗಾಳಿ ವಾತಾವರಣದಲ್ಲಿ ಮಳೆಗಾಲದಲ್ಲಿ 8 ಮೇವು ಹಾಕಿಸ್ಕೊಳ್ಳುತ್ತೆ. 8 ಮೇವು ಹಾಕಿಸ್ಕೊಂಡಿದ್ಮೇಲೆ ಹುಳ ಹಣ್ಣಾಗುತ್ತೆ, ಹಣ್ಣಾಗಿ ಗೂಡು ಕಟ್ಟುತ್ತೆ. ನಾವು ಹಳೆ ಕಾಲದಲ್ಲೆಲ್ಲ ಚಂದ್ರಿಕೆಯಲ್ಲಿ ಹುಳ ಆಯ್ದ್ಬಿಟ್ಟು ತೆಟ್ಟೆಯಲ್ಲಿ ಎಲ್ಲ ಗೂಡು ಕಟ್ತಾ ಇದ್ವಿ. ಈಗ ತುಂಬಾ ಜನರೇಷನ್ ಚೇಂಜ್ ಆಗಿದೆ. ಸೊ ಹುಳ ಏನಿದೆಯೋ ಇದ್ರಲ್ಲೇನೆ ನೇಸರಿಕೆ ಅಂತ ಬಂದಿದೆ ಹೊಸದಾಗೆ. ಆ ನೇಸರಿಕೆನ ತಂದು ಇದ್ರಲ್ಲಿ ಒದಿಸ್ಬಿಡ್ತೀವಿ, ಹಣ್ಣಾಗಿರೋ ಹುಳ ಅದ್ರಲ್ಲೇ ಹೋಗ್ಬಿಟ್ಟು ಗೂಡು ಕಟ್ಕೊಳ್ಳುತ್ತೆ. ಈ ರೇಷ್ಮೆ ಇವತ್ತಿನ ಬೆಲೆ ಹೇಗಿದೆ ಸರ್? ಇವತ್ತಿನ ಬೆಲೆ ಸುಮಾರು ಕೊರೋನಾ ಆದಾಗ ರೇಷ್ಮೆ 1 kg ಗೂಡಿಗೆ ಕನಿಷ್ಠ 700 ರೂಪಾಯಿಂದ 800 ರೂಪಾಯಿವರೆಗೂ ರೇಟ್ ಇತ್ತು. ಇವತ್ತಿನ ಬೆಲೆ ತುಂಬಾ ಕಮ್ಮಿ ಆಗಿದೆ. ಈಗ 500 ರೂಪಾಯಿಂದ 550 ರೂಪಾಯಿ ಇದೆ ರೇಟು. ಸೊ ಇದರಲ್ಲಿ 2 ರಕ ಇದೆ, ಗೋಲ್ಡ್ ಇದೆ, ವೈಟ್ ಇದೆ. ವೈಟ್ ಯಾವತ್ತು 100 ರೂಪೀಸ್ ಜಾಸ್ತಿ ಇರುತ್ತೆ ರೇಟು, ಗೋಲ್ಡ್ 100 ರೂಪೀಸ್ ಕಮ್ಮಿ ಇರುತ್ತೆ. ಸೊ ಈಗ ನಾವ್ ಇಕ್ಕಿರೋದು ಬಂದ್ಬಿಟ್ಟು ವೈಟ್ ಕಲರ್ ಗೂಡಿಂದು ನಾವ್ ಇಟ್ಟಿರೋದು. ಸೊ ಇವತ್ತಿನ ಬೆಲೆ ವೈಟ್ ಕಲರ್ ಏನಿಲ್ಲ ಅಂದ್ರೂ ಒಂದು 600 ಇಂದ 650 ರೂಪಾಯಿ ರೇಟ್ ಸಿಗುತ್ತೆ 1 kgಗೆ. ಒಟ್ಟಾರೆ ರೈತರಿಗೆ ಯಾವುದೇ ತರಹದ ಇದಿಲ್ಲ ಆರ್ಥಿಕವಾಗಿ. ಇಲ್ಲ ಸರ್, ಈ ರೇಷ್ಮೆ ಬೆಳೆ ಮೇಯಿಸೋದ್ರಿಂದ ರೈತರಿಗೆ ತುಂಬಾ ಬೆಂಬಲ ಇರುತ್ತೆ. ಒಂದು ರೇಷ್ಮೆ ಏನಿಲ್ಲ ಅಂದ್ರೂ ನಾವು ಒಂದು ರೇಷ್ಮೆ ತೋಟ ಕಟ್ಟಿದ್ರೆ ವರ್ಷಕ್ಕೆ ಕನಿಷ್ಠ ಅಂದ್ರೆ 6 ಬೆಳೆ ತಗೋಬಹುದು. ನೀವು ಒಂದು 100 ಮೊಟ್ಟೆ ಮೇಯಿಸಿದ್ರು ಕನಿಷ್ಠ ಅಂದ್ರೆ ಬೆಳೆ ತುಂಬಾ ಚೆನ್ನಾಗೇ ಬಂದಿದೆ ಅಂದ್ರೆ 100 ಮೊಟ್ಟೆಗೆ 100 ಇಂದ 130 kg ವರೆಗೂ ಗೂಡು ಬೆಳಿಬಹುದು. ಸೊ 130 kg ಬೆಳೆ ಬೆಳೆದ್ರೆ ರೈತರಿಗೆ ಯಾವುದೇ ತರ ನಷ್ಟ ಬರಲ್ಲ. ಇಲ್ಲ ಬೆಳೆ ಚೆನ್ನಾಗಿ ಬಂದಿಲ್ಲ,
ಬೆಳೆ ಲಾಸ್ ಆಗಿದೆ ಅಂದ್ರೆ ಕನಿಷ್ಠ ಏನಿಲ್ಲ ಅಂದ್ರೂ ನೀವು 80 ಕೆಜಿ ಗೂಡು ಬೆಳೆದೇ ಬೆಳಿತೀರ 100 ಕೆಜಿಗೆ. ಈ 80 ಕೆಜಿ ಗೂಡು ಬೆಳೆದಾಗ ನಿಮ್ಗೆ ಯಾವುದೇ ತರ ನಷ್ಟ ಆಗಲ್ಲ. ಆದ್ರಿಂದ ರೈತರಿಗೆ ನಾನು ಏನಪ್ಪಾ ಹೇಳೋದಂದ್ರೆ ಈ ರೇಷ್ಮೆ ಸಾಕಾಣಿಕೆಯಿಂದ ಯಾವುದೇ ತರ ನಷ್ಟ ಬರಲ್ಲ. ಆದ್ರಿಂದ ನೀವು ಕೂಡ ರೇಷ್ಮೆ ಸಾಕಾಣಿಕೆ ಕಡೆ ಇಂಟ್ರೆಸ್ಟ್ ಇದ್ರೆ ರೇಷ್ಮೆ ಬೆಳೆಸಿ ಈ ತರ ಶೆಡ್ ಅನ್ನು ಕಟ್ಟಿಸ್ಕೊಂಡು ಸೊ ನೀವು ಆರ್ಥಿಕವಾಗಿ ಬೆಂಬಲವಾಗಿ ಸಪೋರ್ಟ್ ನಿಲ್ಲೋಕೆ ರೇಷ್ಮೆ ಸಂಸ್ಥೆ ಒಂದು ನಿಮ್ಗೆ ಬೆಂಬಲವಾಗಿ ನಿಲ್ಲುತ್ತೆ. ಆದ್ರಿಂದ ನೀವು ಕೂಡ ಪ್ರಯತ್ನ ಮಾಡಿ ವಿಜಯಶಾಲಿಯಾಗಿ ರೈತರ ಪರವಾಗಿ.